ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಾನಂದ್ ಅಮರಗೋಳ್. ಇಂದು ನಾವು ಬೀದರ್ ಜಿಲ್ಲೆಯ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದಿಂದ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಸತತವಾಗಿ 4 ಬಾರಿ ಗೆದ್ದು 2 ಬಾರಿ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಸಚಿವರಾದ ಬಳಿಕ ಈಶ್ವರ್ ಖಂಡ್ರೆ ಜನರ ಕೈಗೆ ಸಿಗ್ತಾ ಇದ್ದಾರೆ. ಜನರಿಗೆ ಕೊಟ್ಟಂತ ಭರವಸೆಗಳನ್ನ ಈಡೇರಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಶ್ವರ್ ಖಂಡ್ರೆ ಅವರ ಕಾರ್ಯವೈಖರಿಯ ಕುರಿತಾಗಿ ಕ್ಷೇತ್ರದ ಮತದಾರರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡ್ ಬರೋಣ ಬನ್ನಿ. ನಾನೀಗ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಬಾಲ್ಕಿ ಪಟ್ಟಣದಲ್ಲಿದ್ದೇನೆ. ಇಲ್ಲಿನ ಹೂವಿನ ವ್ಯಾಪಾರಸ್ಥರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ನಿಮ್ ಶಾಸಕರು ಈಶ್ವರ್ ಖಂಡ್ರೆ ಅವರು ಹೆಂಗ ಅಭಿವೃದ್ಧಿ ಕೆಲಸ ಹೆಂಗ್ ಮಾಡತ್ತಾರಿ? ಚಲೋ ಮಾಡತ್ತಾರಿ, ಚಲೋ ಮಾಡತ್ತಾರ. ವ್ಯಾಪಾರಸ್ಥರಿಗೆಲ್ಲ ಏನ್ ಸಮಸ್ಯೆ ಆಗತ್ತಾವ? ಏನಿಲ್ಲ ರೀ ಸಮಸ್ಯೆ, ಚಲೋ ಅದ ಸಮಸ್ಯೆ ಏನಿಲ್ಲ. ಎಲ್ಲ ಕೆಲಸ ಏನ್ ಮಾಡಾಕತ್ತಾರ ಹೆಂಗ? ಮಾಡ್ಲತ್ತಾರಿ ಕೆಲಸ, ಅದು ಎಲ್ಲ ರೋಡ್ ಇದು ಅದು ಎಲ್ಲ ಕೆಲಸ ಮಾಡ್ಲತ್ತಾರ. ಏನ್ ಸಮಸ್ಯೆ? ಏನ್ ಸಮಸ್ಯೆ ರೀ, ಎಲ್ಲ ಟೀಕ್ ಅದ ರೀ. ಬಸ್ ಸ್ಟ್ಯಾಂಡ್ದಾಗ ಬಸ್ಗಳು ಎಲ್ಲಾನು ಟೀಕ್ ಅದ. ಕ್ಲೀನ್ ಮಾಡತ್ತೀರಿ. ಟಾಯ್ಲೆಟ್ ವಿಲೇಟ್ ಎಲ್ಲಾನೇ ಕ್ಲೀನ್ ಅದ ರೀ. ಹಂಗೆ ಏನೇನು ಅಭಿವೃದ್ಧಿ ಆಗ್ಬೇಕಂತೀರಿ? ಏನಿಲ್ಲ ರೀ, ಹಿಂಗೆ ಕ್ಲೀನ್ ಇಡಬೇಕು, ಎಲ್ಲ ಕ್ಲೀನ್ ಇಡ್ಲತ್ತಾರ, ಇಷ್ಟೇ ಸಾಕು. 2.5 ವರ್ಷದಾಗ ಈ ನಿಮ್ಮ ಬಾಲ್ಕಿ ಸಿಟಿ ಒಳಗೆ ಏನೇನು ಅಭಿವೃದ್ಧಿ ಆಗೈತ್ರಿ? ಏನೇನು ಅಭಿವೃದ್ಧಿ ಸರ್ ನೋಡತ್ತಿರಲ್ಲ ನೋಡ್ರಿ. ರೋಡ್ ಆಗ್ಯದ, ಮತ್ತೇನಪ್ಪ ಅಂದ್ರೆ ಜಾಗ ಎಲ್ಲ ಜರ ಚೆಕ್ ಆಗ್ಯದ. ಏನಪ್ಪ ಅಂದ್ರೆ ಎಲ್ಲ ಸರಿಯಾಗ್ಯದ ಅಂತೇಳಿ ಮೂಲ ಸೌಕರ್ಯಗಳೆಲ್ಲ ಸರಿಯಾಗ ಅಂತೇಳಿ ಓಣಿ ರೋಡ್ ಆಗ್ಯಾವ, ಸರಿಯಾಗ. ಇಲ್ಲಿ ಏನೇನು ಆಗ್ಬೇಕು ನೀವು ಬಾಲ್ಕಿ ಸಿಟಿ ಒಳಗೆ? ಇನ್ನ ನೋಡ್ರಿ, ಇನ್ನ ಏನಪ್ಪಾ ಅಂತಂದ್ರೆ ನೋಡ್ರಿ, ಇನ್ನೊಷ್ಟು ಏನಪ್ಪಾ ಅಂತಂದ್ರೆ ಇನ್ನೊಂದು ಚರಂಡಿಗಳು ಗಿಂಡಿಗಳು ಇನ್ನೊಂದು ಸ್ವಲ್ಪ ಇದು ಅದು ಭೀ ಇಷ್ಟ ಆಗ್ಬೇಕಂತ ಹೇಳಿ ನಮ್ದು ಇದು. ಮಳೆಗಾಲ ಚರಂಡಿ ತುಂಬಿ ಭಾಳ ಸಮಸ್ಯೆ ಆಗತ್ತೆ. ಜರ ಸಮಸ್ಯೆ ಆಗ್ಯದ ಸರ್. ಅದಕ್ಕಿನ್ನ ಏನಪ್ಪಾ ಅಂದ್ರೆ ಆಗ್ಬೇಕಂತ ಹೇಳಿದ್ವಿ. ಏನಾಗೈತ್ರಿ ಮಳೆಗಾಲದಾಗ? ಏನಿಲ್ಲ ಸರ್, ನಾಲಿ ಇದು ಜಾಮ್ ಆಗಿ ಇದಾಗಿ, ನಾಲಿ ಏನಪ್ಪಾ ಅಂತಂದ್ರೆ ವಾಸನೆ ಬಂದು ಅದು ಇದಾಗಿ ಥೋಡೆ ಇದಾಗಿತ್ತು. ಮತ್ತೇನಪ್ಪಾ ಅಂದ್ರೆ ಪುರಸಭೆದವ್ರು ಎಲ್ಲ ಇದು ಮಾಡಿ ವ್ಯವಸ್ಥೆ ಮಾಡ್ಯಾರ. ಇನ್ನಷ್ಟು ಥೋಡೆ ಇದು ಆದ್ರೂ ಸರಿಯಾಗದ. ಗಲ್ಲಿ ಒಳಗೂ ಹಿಂಗಾದ? ಇಲ್ಲ, ಗಲ್ಲಿ ಒಳಗೆ ಸರಿಯಾಗದ ಸರ್. ಎಲ್ಲ ಕಡೆದು ರೋಡು ಗೀಡು ಎಲ್ಲ ಕರೆಕ್ಟ್ ಅದ. ಈಗ ಸಮಸ್ಯೆ ಅಂತ ಹೋದಾಗ ಈಶ್ವರ್ ಖಂಡ್ರೆ ಅವ್ರ ಕೈ ಸಿಗ್ತಾರ ಜನರಿಗೆ? ಹಾ, ಸಿಗ್ತಾರ ಸರ್, ಸಿಗ್ತಾರ ಸರ್, ಸಿಗ್ತಾರ. ಓಕೆ ಸರ್, ನಂಬರ್ 1. ಈಗ ಸಮಸ್ಯೆ ಅಂತ ಹೋದಾಗ ಈಶ್ವರ್ ಖಂಡ್ರೆ ಅವ್ರ ಜನರ ಕೈ ಸಿಗ್ತಾರ? ಇಲ್ಲ ಸರ್, ಸಿಗಲ್ಲ ಸರ್. ಸಮಸ್ಯೆ ಅಂಬದೇ ಇಲ್ಲ ಸರ್. ಅವರು ಎಲ್ಲ ಸಮಸ್ಯೆ ಎಲ್ಲ ಬಗೆಹರಿಸ್ತಾರೆ ಸರ್. ಎಲ್ಲ ಬಗೆಹರಿಸ್ತಾರೆ ಸರ್. ಅಭಿವೃದ್ಧಿ ಕೆಲಸ ಮಾಡಕ ಎಲ್ಲ ಬೇರೆ ಕೆಲಸ ಎಲ್ಲ ಎ ಟು ಝೆಡ್ ಕೆಲಸ ಮಾಡ್ತಾರೆ ಸರ್. ಮೂಲಭೂತ ಸೌಕರ್ಯಗಳು? ಮೂಲಭೂತ ಸೌಕರ್ಯ ಅಂದರೆ ಸರ್, ಈಗ ಎಲ್ಲ ಲೋನ್ ಆಗಲಿ ಎಲ್ಲಾಗಲಿ, ಪಶು ಲೋನ್ ಆಗಲಿ, ಅವು ಲೋನು, ಕಾರ್ ಲೋನು, ಎಲ್ಲ ಬೇಕಾದ್ರೆ ಎಲ್ಲ ಹೆಲ್ಪ್ ಮಾಡ್ತಾರೆ ಸರ್. ಈಗ ಆಲ್ದೋಸ್ ಮಟ್ಟಿಗೆ ರೈತರು ಎಲ್ಲ ಸಹಾಯ ಎಲ್ಲ ಇದಕ್ಕೆ ಸಿಗ್ಲತ್ತವ ಸರ್. ಎಲ್ಲ ರೈತರ ಬೆಳೆ ಹಾನಿ ಆಗ್ಯದಲ್ಲ ಸರ್. ಎಲ್ಲ ನಿಮ್ಮ ಮಳೆಗೆ ಹೆಚ್ಚಿಗೆ ಆಕರ್ಷಣೆ ಎಲ್ಲ ರೈತರಿಗೆ ಎಷ್ಟೋ ಕೋಟಿ ರೂಪಾಯಿ ಬಿಡುಗಡೆ ಮಾಡ್ರಿ ಸರ್. ಎಲ್ಲ ರೈತರಿಗಿನ್ನೂ ಹಣ ಜಮಾ ಆಗಿಲ್ಲ? ಆಗ್ಲತ್ತವ ಸರ್, ಆಯ್ತು ಅಂತ ಹೇಳಿರಿ. ನವೆಂಬರ್ 1ನೇ ತಾರೀಕಿನ ಒಳಗೆ ಆಯ್ತು ಅಂತ ಹೇಳಿರಿ. ಅಭಿವೃದ್ಧಿ ಕೆಲಸ ಮಾಡ್ರಿ ಸರ್. ಈಗ ಈಶ್ವರ್ ಖಂಡ್ರೆ ಅವ್ರ ಅಧಿಕಾರಕ್ಕೆ ಬಂದ್ಮೇಲೆ ಒಳ್ಳೆ ಕೆಲಸ ಮಾಡತ್ತಾರ? ಮಾಡತ್ತಾರ, ಎಲ್ಲ ಚೆನ್ನಾಗಿದಾವ್ರಿ. ಏನೇನು ಅಭಿವೃದ್ಧಿ ಆಗ್ಯಾವ ನಿಮ್ಮ ಊರೊಳಗ? ನಮ್ಮೂರ ಸಿಸಿ ರೋಡು, ನಾಲಿ ಎಲ್ಲ ಕೆಲ್ಸಗಳಾಗ್ಯಾವ. ಇನ್ನು ಏನೇನು ಅಭಿವೃದ್ಧಿ ಆಗ್ಬೇಕು? ಇನ್ನೂ ಆಗ್ಬೇಕ್ರಿ. ಕೆಲವೊಂದು ರೋಡ್ಗಳು ಇದಾವ, ಬ್ರಿಡ್ಜ್ಗಳು, ಅದು ಒಳ್ಳೆ ಕೆಲ್ಸಗಳು ಆಗ್ಬೇಕು. ಎಲೆಕ್ಷನ್ ಟೈಮ್ ನಿಮ್ಮ ಊರಿಗೆ ಬಂದಿದ್ರಿ. ಏನ್ ಭರವಸೆ ಕೊಟ್ಟಿದ್ರ ಅವಾಗ ನಿಮ್ಮ ಊರಿಗೆ? ತುಂಬ ಎಲ್ಲ ಕೆಲ್ಸಗಳು ಮಾಡ್ತೀನಿ ಅಂದ್ರೆ ಅವ್ರು ಹೇಳಿದ ಪ್ರಕಾರ ಎಲ್ಲ ಕೆಲ್ಸಗಳು ಮಾಡಿದಾರ್ರಿ. ಹೇಳಿದ ಪ್ರಕಾರ ಯಾವ ಕೆಲ್ಸಗಳು ಇಟ್ಟಿಲ್ಲ, ಎಲ್ಲ ಈಡೇರಿಸಿದಾರೆ. ಜನರ ಕೈ ಸಿಗತ್ತಾರ? ಸಿಗ್ಲತ್ತಾರ. ಮಾತಾಡಿದೇವ್ರಿ ಮೊನ್ನೆ, ನಾವು ಕೂಡ ಮಾತಾಡಿದ್ವಿ. ನಿಮ್ ಕೆಲ್ಸಗಳು ಏನಕ್ಕೆ ಇರಲಕ್ಕ 24 hours ನಾನು ಮಾಡ್ಕೊಡ್ತೀನಿ ಅಂತ ಹೇಳಾರ. ಮಾಡ್ಕೊಡ್ತಾರ, ಕೊಡ್ತಾರ. ನಾನೀಗ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಬಾಲ್ಕಿ ಪಟ್ಟಣದ ಹಳೆ ಬಾಲ್ಕಿಯಲ್ಲಿದ್ದೇನೆ. ಇಲ್ಲಿರುವಂತ ಜನರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ನಿಮ್ ಇದ್ರಾಗ ನಿಮ್ ಏರಿಯಾದೊಳಗ 2 ವರ್ಷದ ಏನ್ ಅಭಿವೃದ್ಧಿ ಕಾರ್ಯಗಳಾಗತ್ತಾವ ಸರ್? ಎಲ್ಲ ಕೆಲಸ ಆಗಿವೆ ಸರ್, ಭಾಳ ಕೆಲಸ ಆಗಿದೆ. ಇಲ್ಲಿ ಇದು ಬಿದ್ದಿತ್ತು, ಇದು ಆಗ್ಯದ ಕೆಲಸ. ಇದು ಎಲ್ಲ ಪೂರ ರಿಪೇರಿ ಆಗ್ಲತ್ತದು, ಎಲ್ಲ ಸರಿಯಾಗದ ಸರ್. ಲೈಟಿಂಗ್ ಎಲ್ಲ ಕಡೆ ಮತ್ತು ಕಂಬ ಎಕ್ಸ್ಟ್ರಾ ಹಾಕ್ಲತ್ತಾರ. ಕ್ಯಾಮ್ರಾ, CC ಕ್ಯಾಮ್ರಾ ಎಲ್ಲ ಕಡೆ ಇದೆ ಸರ್. ಎಲ್ಲ ಓಕೆ ಅದ ಸರ್. ಒಳ್ಳೆ ಕೆಲಸ ಮಾಡತ್ತಾರ? ಒಳ್ಳೆ ಕೆಲಸನೇ ಮಾಡ್ಯಾರ ಸರ್ ಅವ್ರು, ಮತ್ತು ಒಳ್ಳೆಯವರೇ ಯಾರ ಸರ್. ಒಳ್ಳೆ ಅಭಿವೃದ್ಧಿ ಅದ ಸರ್ ಅವ್ರದಿಂದ. ನಮ್ಗೆ ಏನೇನು ಆಗ್ಬೇಕು ಬಾಲ್ಕಿ ಓಲ್ಡ್ ಸಿಟಿ ಒಳಗ? ಇಲ್ಲಿ ಏನ್ ಬಾಕಿ ಕೆಲಸ ಉಳಿದೇ ಇಲ್ಲ ಸರ್. ಎಲ್ಲ ಕೆಲಸ ಅವ್ರು ಕಂಟಿನ್ಯೂ ಮಾಡ್ತಾನೆ ಇದಾರೆ. ಏನು ಒಂದು ಚಿಕ್ಕ ಕೆಲಸ ಅದ ಅಂದ್ರೆ ಭೀ ಮಾಡತ್ತಾರ ಸರ್. ಅವ್ರು ಹಿಂಗೆ ಹೇಳಪ್ಲೆ ಯಾವ್ದನ್ನೂ ಕೆಲಸ ಇಟ್ಟಿಲ್ಲ ಸರ್ ಇಲ್ಲಿ. ಎಲ್ಲ ಓಕೆ ಅದ ಸರ್. ಬಾಲ್ಕಿ ಫುಲ್ ಎಲ್ಲ ಡೆವಲಪ್ಮೆಂಟ್ ಆಗೈತೆ ಅಂತೀರಿ? ಡೆವಲಪ್ಮೆಂಟ್ ಫುಲ್ ಅದ ಸರ್. ಅದು ಡೆವಲಪ್ ಬಾರಿದ ಮಾತಾಡೋ ಚಾನ್ಸಸ್ಸೇ ಇಲ್ಲ ಇದು. ಏನಿಲ್ಲ ಸರ್, ಎಲ್ಲ ಆಗ್ಯದ. ಎಲ್ಲ ಟೋಟಲಿ ಲೈಟ್ ಪ್ರಾಬ್ಲಮ್ ಮತ್ತು ನಾಲಿಗಳು, ರೋಡ್ಗಳು, CC ರೋಡ್,
ಮತ್ತಿದು ಗಡಿದ ಕೆಲಸ ಎಲ್ಲ ಎಲ್ಲ ಒಳ್ಳೆ ಕೆಲಸ ಆಗತ್ತೆ. ನಾನೀಗ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಬಾಲ್ಕಿ ತಾಲೂಕಾ ಕೇಂದ್ರದಲ್ಲಿದ್ದೇನೆ. ಬಾಲ್ಕಿ ತಾಲೂಕಾ ಕೇಂದ್ರದ ಅಂಬೇಡ್ಕರ್ ವೃತ್ತದ ಬಳಿ ನಾ ಇದ್ದೇನೆ. ಇಲ್ಲಿರುವಂತಹ ಜನರನ್ನು ಕೂಡ ಮಾತಾಡ್ತಾನ. ಈಗಾಗಲೇ ಸರ್, ನಿಮ್ಮ ಕ್ಷೇತ್ರ ಶಾಸಕರು ಈಶ್ವರ ಖಂಡ್ರೆ ಅವರು ಇದ್ದಾರೆ. ಈಶ್ವರ ಖಂಡ್ರೆ ಅವರು ಏನೇನು ಅಭಿವೃದ್ಧಿ ಮಾಡ್ಯಾರ, ಏನೇನು ಅಭಿವೃದ್ಧಿ ಆಗತ್ತವ್ರು ನಿಮ್ಮ ಕ್ಷೇತ್ರದಾಗ? ಈಗ ನೋಡಿ, ನಮ್ಮ ಕ್ಷೇತ್ರದ ಶಾಸಕರ ಮತ್ತು ಮಂತ್ರಿಗಳಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈಗಾಗಲೇ ಬಾಲ್ಕಿ ಪಟ್ಟಣದಲ್ಲಿ ಸುಸಜ್ಜಿತವಾದ ರಸ್ತೆಗಳು ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಇವತ್ತು ಬೇಸಿಗೆಗಾಲ ಇದ್ದಾಗ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕಾರಂಜಿ ಡ್ಯಾಮ್ನಿಂದ ಬಾಲ್ಕಿಗೆ ನೀರಿನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ. ಬೀದಿ ದೀಪಗಳ ವ್ಯವಸ್ಥೆ ಇದೆ. ಅದಲ್ಲದೆ ನಮ್ಮ ಈ ಒಂದು ಭಾಗದಲ್ಲಿ ಯುವ ಪ್ರತಿಭೆಗಳಿದ್ದು ಅವರಿಗೆ ಒಂದು ಸುಸಜ್ಜಿತವಾದ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಲು ಈಗಾಗಲೇ ಕಾಮಗಾರಿ ನಡೀತಾ ಇದೆ, ತಾವು ನೋಡಬಹುದು. ಅದೇ ರೀತಿ ನಮ್ಮ ಪಟ್ಟಣದ ಬಾಲ್ಕಿ ಪಟ್ಟಣದ ನಿವಾಸಿಗಳಿಗೆ ಯಾರಾದರೂ ರೋಗದಿಂದ ಬಳಲ್ತಾ ಇದ್ದಾರೆ, ಅವರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಒಂದು 16 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದಂಥ 150 ಬೆಡ್ ಹಾಸಿಗೆಯ ಒಂದು ಹಾಸ್ಪಿಟಲ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಇಲ್ಲಿ ಒಂದು RTO ಕಚೇರಿ ಕಾಮಗಾರಿ ಈಗಾಗಲೇ ಅವರು ಉದ್ಘಾಟನೆ ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಇವತ್ತು ಬಾಲ್ಕಿ ಕ್ಷೇತ್ರಕ್ಕೆ ಅಲ್ಲದೇ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಪಥದಲ್ಲಿ ಈಶ್ವರ್ ಖಂಡ್ರೆ ಅವರು ಕೊಂಡೊಯ್ತಾ ಇದ್ದಾರೆ. ಅದಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 5,000 ಕೋಟಿ ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಈಶ್ವರ್ ಖಂಡ್ರೆ ಅವರ ಪರಿಶ್ರಮದಿಂದ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ 5,000 ಕೋಟಿ ದುಡ್ಡು ತಂದು ಇವತ್ತು ನಮ್ಮ ಕ್ಷೇತ್ರ ನಂಬರ್ 1 ಕ್ಷೇತ್ರ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಮುನ್ಸಿಪಾಲಿಟಿ ಮಿನಿಸ್ಟರ್ ಅಂದ್ರೆ ಏನು ಎಂಬುದು ತಿಳಿಸ್ಕೊಟ್ಟಿನವರು ಈಶ್ವರ್ ಖಂಡ್ರೆ ಅವರು. ಯಾಕಂದ್ರೆ ಇವತ್ತು ಪೌರ ಕಾರ್ಮಿಕರಿಗೆ ಒಂದು ಬಡ್ತಿ ಮತ್ತು ಆಗ ಅವರು ಖಾಯಂ ಒಂದು ಹುದ್ದೆಯನ್ನು ಮಾಡಿಕೊಟ್ಟಂತ ಒಂದು ಮಿನಿಸ್ಟರ್ ಅಂದ್ರೆ ಈಶ್ವರ್ ಖಂಡ್ರೆ ಅವರು. ನಿಮ್ ಬೀದರ್ ಬಾಲ್ಕಿ ಕ್ಷೇತ್ರಕ್ಕ ಏನ್ ಅಭಿವೃದ್ಧಿ ಕೊಡುಗೆ ಕೊಟ್ಟಾರ? ಅಭಿವೃದ್ಧಿ ಏನಾಗ ಬಾಲ್ಕಿ ಕ್ಷೇತ್ರದಾಗ ಹೇಳ್ಕೊಳ್ಳೋ? ಬಾಲ್ಕಿ ಕ್ಷೇತ್ರದಲ್ಲಿ ಇವತ್ತು ನಿಮ್ ಎದುರುಗಡೆ ಕಾಣಿಸ್ತಾ ಇದೆ ಕೋರ್ಟ್. ಇವತ್ತು ಇಡೀ ಕರ್ನಾಟಕದಲ್ಲೇ ಅಂತ ಕೋರ್ಟ್ ಇಲ್ಲೇ ಇದೆ ಬಾಲ್ಕಿಯಲ್ಲೇ. ಇನ್ನೂ ಒಂದು ಟೌನ್ ಹಾಲ್ ಇದೆ. ಇನ್ನು ಗೌರ್ಮೆಂಟ್ ಕಾಲೇಜ್ಗಳು ಮಾಡಿಸಿದ್ದಾರೆ. ಎಲ್ಲಾ ಮೊರಾರ್ಜಿ ದೇಸಾಯಿ ಇದು ಎಲ್ಲಾ ಚಿತ್ತೂರು ಚೆನ್ನಮ್ಮ ಎಲ್ಲಾ ಒಂದು ಮಕ್ಕಳ ಕಡೆಯಿಂದ ಶಿಕ್ಷಣ ಕಡೆಯಿಂದ ಒಳ್ಳೆ ಸಾಹೇಬರ ಈಶ್ವರ್ ಖಂಡ್ರೆ ಅವರು ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟು ನವ ಯುವಕರಿಗೆಲ್ಲ ಒಂದು ಚೇತನ ಆಗಿ ಹೊರಹೊಮ್ಮಿದ್ದಾರೆ. ಮತ್ತು ಇವತ್ತು ಅರಣ್ಯ ಮಂತ್ರಿಯಾಗಿ ಅರಣ್ಯದ ಮಂತ್ರಿ ಖಾತೆ ಏನು ಎಂಬುದು ಈಶ್ವರ್ ಖಂಡ್ರೆ ಅವರಿಂದ ಗೊತ್ತಾಗಿದೆ. ಅರಣ್ಯದಲ್ಲಿ ಇದು ಏನಿದೆ ಎಂಬುದು ಇವತ್ತು ಬಾಲ್ಕಿ ಕ್ಷೇತ್ರದಾಗ ನೋಡ್ರಿ, ಯಾವ ಓಣಿದಲ್ಲಿ ಹೋಗ್ರಿ ಡಬಲ್ ರೋಡ್ ಮಾಡ್ಬೇಕಾಗ್ತದ ಅಂತ ಪರಿಸ್ಥಿತಿ ಬಂದದ. ಈಗ ರೋಡ್ ಇಲ್ಲ ಅಂತ ಎಲ್ಲೂ ಇಲ್ಲ. ಇವತ್ತು ರೋಡ್ ಆಗಲಿ, ನಾಲಿ ಆಗಲಿ, ಚರಂಡಿ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಇವತ್ತು ರೋಡ್ ಮತ್ತೆ ರೋಡಿನ ಮ್ಯಾಗ ರೋಡ್ ಮಾಡ್ಬೇಕು. ಹಂಗೆ ಬಜೆಟ್ ತಂದ್ಕೊಂಡು ಕೊಟ್ರ ಮುನ್ಸಿಪಾಲಿಟಿ ಮನುಷ್ಯ. ಈಗ ನಿಮ್ಮ ಶಾಸಕರು ಈಶ್ವರ ಖಂಡ್ರೆ ಅವ್ರು ಏನ್ ಕೆಲಸ ಮಾಡತ್ತಾರೆ? ಅಭಿವೃದ್ಧಿ ಏನಾರ ಮಾಡಕತ್ತಾರ ಇಲ್ಲ? ಇಲ್ಲ ಸರ್, ಇಲ್ಲಿ ನೋಡ್ರಿ ಈಶ್ವರ್ ಖಂಡ್ರೆ ಅವರಾಗಲಿ, ಸನ್ಮಾನ್ಯ ಶ್ರೀ ಬೀದರ್ ಲೋಕಸಭಾ ಸಂಸದರಾಗಲಿ ಸಾಗರ್ ಖಂಡ್ರೆ ಅವರಾಗಲಿ, ಏನು ಖಂಡ್ರೆ ಕುಟುಂಬ ಏನಿದೆ ನಾವು ನೋಡ್ತಾ ಬರ್ತಾ ಇದ್ದೇವೆ. ನಾವು ಸಣ್ಣದಿದ್ದಾಗ ಭೀಮಣ್ಣ ಖಂಡ್ರೆ ಅವ್ರು ನಾವು ನೋಡ್ತಾ ಬರ್ತಾ ಇದ್ದೇವೆ. ಖಂಡ್ರೆ ಕುಟುಂಬ ಅಂದರೆ ಅಭಿವೃದ್ಧಿ ಅಂದರೆ ಖಂಡ್ರೆ ಕುಟುಂಬ ಅಂತ ನಮಗೆ ಅನಿಸ್ತಾ ಇಲ್ಲಿನ ಕ್ಷೇತ್ರ ಜನರಿಗೆ. ಯಾಕಂದರೆ ನಾವು ನೋಡ್ರಿ, ಈಗ ಬಾಲ್ಕಿಯಲ್ಲಿ ಹಳ್ಳಿ ಗ್ರಾಮದ ರಸ್ತೆ ತಗೋರಿ, ಬಾಲ್ಕಿ ಪಟ್ಟಣದ ರಸ್ತೆ ತಗೋರಿ, ಬೀದರ್ ಜಿಲ್ಲೆಯಲ್ಲೇ ತಗೋರಿ, ರಸ್ತೆಗಳು ಹೇಗಿದಾವಂತ. ಯಾಕೆ ಇದಕ್ಕೆ ಒಂದು 15 ವರ್ಷ ಕೆಳಗಡೆ ನಮ್ಗೆ ನೋಡಕ್ಕೆ ಸಿಗ್ತಿದ್ದಿಲ್ಲ. ಈಗ ಇಲ್ಲಿಂದ ಬೀದರ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಯಾರಾದ್ರೂ ಡೆಲಿವರಿ ಪೇಷಂಟ್ಗೆ ಏನಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಬೀದರ್ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಎಲ್ಲ ಹಾದಿಗೆ ಡೆಲಿವರಿ ಆಗ್ತಾವಂತ ರಸ್ತೆ ಇದ್ದು 15 ವರ್ಷ ಕೆಳಗೆ. ಇವಾಗ ನೋಡ್ರಿ, ಇಲ್ಲಿಂದ ಬೀದರ್ಗೆ ಹೋಗ್ಬೇಕಾದ್ರೆ ಒಂದು 35 ನಿಮಿಷದಲ್ಲಿ ನಾವು ಬೀದರ್ಗೆ ಹೋಗೋಂಥ ತಲುಪುವಂಥ ರಸ್ತೆ ಆಗಿದ್ದಾವೆ. ಇಡೀ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದ್ದಾವೆ. ಬಹಳಷ್ಟು ಒಂದು 90% ಅಭಿವೃದ್ಧಿ ಕೆಲಸ ಆಗಿದ್ದಾವೆ ಆಲ್ರೆಡಿ. ಇನ್ನೂ 10% ಅಭಿವೃದ್ಧಿ ಅವರು ಇರುವಂಥ ಒಂದು ದಿನಗಳಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಈಗ ಬಾಲ್ಕಿಗೆ ನೋಡ್ರಿ, ಬಾಲ್ಕಿಗೆ ಕ್ರೀಡಾಂಗಣ ಆಗ್ತಾ ಇದೆ, ಒಳ್ಳೆಯಾದ ಒಂದು ಕೋರ್ಟ್ ಆವರಣ ಆಗಿದೆ, ಹಾಗೂ ಅನೇಕ ಹಾಸ್ಟೆಲ್ಗಳು ಆಗಿದ್ದಾವೆ. ಆ ಹಾಸ್ಟೆಲ್ಗಳ ಬಿಲ್ಡಿಂಗನ್ನು ನೋಡಿದ್ರೆ ಇದು ಏನು ಬೆಂಗಳೂರಿನಲ್ಲಿ ಬಿಲ್ಡಿಂಗ್ ಇಲ್ಲೇ ಹಂಗೆ ಬಂದ ಒಂದು ಅನ್ಸಪ್ಲೆ ಬಿಲ್ಡಿಂಗ್ ಆಗಿದ್ದಾವೆ. ಮತ್ತು ಏನಪ್ಪ ಅಂದ್ರೆ ಕೆರೆ ಅಭಿವೃದ್ಧಿ ಆಗಿದೆ, ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ತಂದು ಏನಪ್ಪ ಅಂದ್ರೆ ಅಲ್ಲಿ ಒಳಗೆ ಬೋಟ್ ನಡೆಸುವಂಥ ಕೆಲಸ ಅದು ಕೂಡ ಅವರು ಮಾಡ್ತಾ ಇದ್ದಾರೆ. ನಾನೀಗ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಬಾಲ್ಕಿ ಪಟ್ಟಣದಲ್ಲಿದ್ದೇನೆ. ಬಾಲ್ಕಿ ಪಟ್ಟಣದ ಸಂಗಮೇಶ್ ಥಿಯೇಟರ್ ಬಳಿ ನಾನಿರುವಂಥದ್ದು. ಇಲ್ಲಿರುವಂತಹ ಸ್ಥಳೀಯರನ್ನು ಕೂಡ ಮಾತಾಡ್ಸೋಣ. ಬಾಲ್ಕಿ ಪಟ್ಟಣದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿವೆ, ಸಚಿವ ಈಶ್ವರ ಖಂಡ್ರೆ ಅವರು ಏನೆಲ್ಲ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಇಲ್ಲ ಜನರ ಕೇಳೋಣ. ಸರ್, ಈಗ ನಿಮ್ಮ ಶಾಸಕರು ಸಚಿವ ಈಶ್ವರ ಖಂಡ್ರೆ ಅವರು ಇದ್ದಾರೆ, ಏನು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಸರ್ 2.5 ವರ್ಷದಿಂದ? ಭಾಳ ಮಾಡ್ಯಾರ ಸರ್ ಅಭಿವೃದ್ಧಿ ಕೆಲಸ. ಏನೇನಾಗತ್ತಾವ ಸರ್? ಗಲಿಯಲ್ಲಿ ನಾಲಿ ಮಾಡ್ಯಾರ, ರೋಡ್ ಚೆನ್ನಾಗಿ ಮಾಡ್ಯಾರ, CC ರೋಡ್ ಮಾಡ್ಯಾರ, ಭಾಳ ಅಭಿವೃದ್ಧಿ ಕೆಲಸ ಮಾಡ್ಯಾರ, ಹಂಗೇನಿಲ್ಲ. ಮತ್ತು ಹೊಸ ಏನು ಕಾಲೋನಿ ಅವಲ್ಲ ಅಲ್ಲಿ ಅವ್ರಿಗೇನು ಬೇಡಿಕೆ ಅವಲ್ಲ ಎಲ್ಲ ಪೂರೈಕೆ ಮಾಡ್ಯಾರ. ನೀರಿದೆ, ನೀರು 24 hours ನೀರು ಬರಂತಂದು ಮಾಡ್ಯಾರ. ನೀರು ಹೊಂಟ್ಯದ, ಮನೆಗೆ ನೀರು ಹೊಂಟ್ಯದ.
ಮತ್ತೆ ಲೈಟ್ ಇದೆ, ಚೆನ್ನಾಗಿ ಎಲ್ಲ ಇದೆ, ಬೆಸ್ಟ್. ಸಮಸ್ಯೆ ಅಂತ ಜನ ಹೋದ್ರ ಜನರ ಕೈ ಸಿಗಾಕತ್ತಾರ ಸಚಿವರು. ಹಾ ಬಿಲ್ಕುಲ್. ಅವ್ರ ಮತ್ತೆ ಜನರ ಏನ್ ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ಕೇಳ್ಕೊಳಕ ಅವ್ರು ಒಂದು ಟೈಮ್ ಇಕ್ತಾರ, ಅಲ್ಲಿ ಜನರು ಹೋಯ್ತಾರ, ಏನ್ ಸಮಸ್ಯೆ ಇದೆ ಹೇಳ್ತಾರ, ಎಲ್ಲ ಪರಿಹಾರ ಮಾಡ್ತಾರ ಅವ್ರು. ಈಗ ನೀವು ಪಾಲ್ಕಿ ಸಿಟಿಗೆ ಇನ್ನೂ ಏನೇನು ಅಭಿವೃದ್ಧಿ ಆಗ್ಬೇಕು? ಪಾಲ್ಕಿ ಸಿಟಿಯಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಆಗ್ಯದ, ಬಟ್ ಅಷ್ಟು ನನಗೇನು ಗೊತ್ತಿಲ್ಲ. ಒಂದು ಪ್ಲೇ ಗ್ರೌಂಡ್ ಬಿ ಅದು ಬಿ ಕೊಟ್ಟಾರ ಸಾಬರು ಮಕ್ಕಳಿಗೆ ಆಡ್ಲಕ್ಕ ಅದು ಎಲ್ಲ. ಮತ್ತು ಫ್ಯೂಚರ್ ಏನು ಬೇಡಿಕೆ ಇರ್ತಾವ ಸರ್. ಈಗ ಬೇಸಿಕ್ ಏನವ ಎಲ್ಲ ಕೊಟ್ಟಾರ. ಎಲೆಕ್ಷನ್ ಟೈಮ್ದಾಗ ಏನೇನು ಭರವಸೆ ಕೊಟ್ಟಿದ್ರಿ ನಿಮ್ಮ ಊರಿಗೆ? ಎಲ್ಲ ಮಂದಿರ ಕೊಡ್ತಂತಂದ್ರ ಎಲ್ಲ ಮಾಡ್ಲತ್ತಾರಲ್ಲ, ಎಲ್ಲ ಕೊಡ್ತಂತಂದ್ರೆ ಕೊಡ್ಲಾಕ್ತಾರ. ಡೆವಲಪ್ಮೆಂಟ್ ಕೆಲಸ ಡೆವಲಪ್ಮೆಂಟ್ ಆಗುತ್ತೆ. ಈಗ ಅತಿವೃಷ್ಟಿ ಆಗಿ ರೈತರು ಸಾಕಷ್ಟು ಬೆಳೆ ಹಾನಿ ಆಗೈತಿ, ಇನ್ನೂ ಪರಿಹಾರ ಬಂದಿಲ್ಲ, ಏನು ಹೇಳ್ತಾರೆ? ಬಂದೇ ಇಲ್ಲ, ನಾ ಬರಬೇಕು ಬಂದಿಲ್ಲ, ಕೊಡ್ತಂತಲ್ಲ ಇನ್ನೂ ಬಂದಿಲ್ಲ. ನಾವೀಗ ಬಾಲ್ಕಿ ವಿಧಾನಸಭಾ ಕ್ಷೇತ್ರದ ಕಟಕ್ ಚಿಂಚೋಳಿ ಕ್ರಾಸ್ನಲ್ಲಿದ್ದೇವೆ. ಕಟಕ್ ಚಿಂಚೋಳಿ ಕ್ರಾಸ್ನಲ್ಲಿರುವಂತಹ ಮತದಾರರನ್ನು ಕೂಡ ಮಾತಾಡ್ಸೋಣ. ಈಗಾಗಲೇ ಸಚಿವ ಈಶ್ವರ ಖಂಡ್ರೆ ಅವರು ಜನರಿಗೆ ಏನೆಲ್ಲ ಭರವಸೆ ಕೊಟ್ಟಿದ್ರು, ಆ ಎಲ್ಲ ಭರವಸೆಗಳನ್ನ ಈಡೇರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ಅನ್ನೋದನ್ನ ಸರ್ ಈಗ ನಿಮ್ಮ ಕ್ಷೇತ್ರದ ಶಾಸಕರು ಈಶ್ವರ ಖಂಡ್ರೆ ಅವರು ಇದ್ದಾರೆ. ಈಗ ನಿಮ್ಗೆ ಕೊಟ್ಟಂತ ಭರವಸೆ ಈಡೇರಿಸ್ಯಾರ ನಿಲ್ರಿ? ಭರವಸೆ ಅಂದ್ರೆ ಯಾವ್ದು ಭರವಸೆ? ಈಗ ನಿಮ್ಮ ಊರ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ನಾಲಿ ರಸ್ತೆ, ಅವೇನ್ ಗ್ಯಾರಂಟಿ ಕೊಡ್ಲತ್ತಾರ? ಅದೇ ಅವ್ರ ಮ್ಯಾಗಿನವ್ರು ಕೊಡ್ಲತ್ತಾರ, ಇವ್ರು ಅದೇ ಗ್ಯಾರಂಟಿ ಹೇಳತ್ತಾರ. ಅಲ್ಲ ಈಗ ನಿಮ್ ಕ್ಷೇತ್ರ ಸಮಸ್ಯೆಗಳಾಗಿರ್ತಾವ, ಮತ್ ನಿಮ್ ಗ್ರಾಮ ಸಮಸ್ಯೆಗಳು ಇರ್ತಾವ, ಅಂತವೇರ ಈಡೇರಿಸ್ಯಾರ ಇಲ್ರಿ? ಆಗಿಲ್ಲ, ಎಲ್ಲ ಗ್ರಾಮ ಪಂಚಾಯತ್ದಾಗ ಯಾವನು ಆಗಿಲ್ಲ ಇಲ್ಲ. ಈಗ 5 ವರ್ಷ 2.5 ವರ್ಷ ಆಯ್ತು, ಎಲ್ಲ ಊರ ಇದೇ ಸಮಸ್ಯೆ. 2.5 ವರ್ಷದಾಗ ಏನ್ ಡೆವಲಪ್ಮೆಂಟ್ ಆಗಿಲ್ಲ? ಏನ್ ಡೆವಲಪ್ಮೆಂಟ್ ಆಗಿಲ್ಲ. ಅಭಿವೃದ್ಧಿ ಆಯ್ತಾ ಇದೆ, ಮತ್ತೆ ಮಾಡ್ತಾ ಇದೆ. ಮಿನಿಸ್ಟರ್ ಆಗಿರಲ್ಲ, ಬೆಂಗಳೂರಲ್ಲಿ ಇರ್ತಾರೆ, ಊರಲ್ಲಿ ಏನು ಬರಲ್ಲ. ಅವರು ಮಿನಿಸ್ಟರ್ ಆಗಿರೋ ಬೆಂಗಳೂರಲ್ಲಿ ಇರ್ತಾರೆ. ಅವ್ರು ಫಾರೆಸ್ಟ್ ಮಿನಿಸ್ಟರ್ ಅವ್ರು ಹೊಟ್ಟೆ ಅನ್ಸಕ್ಕೆ ಹೋಗ್ತಾರೆ. ಬಲ್ಕಲ್ಲಿ ಸಿಗ್ತಾರೆ, ಅವ್ರ ಗೃಹ ಕಚೇರಿಯಲ್ಲಿ ಮಂತ್ಲಿ ಒಂದ್ಸಲ ಸಿಗ್ತಾರೆ ಹೊಟ್ಟೆ. ಅಭಿವೃದ್ಧಿ ಕೆಲಸ ಏನ್ರ ಆಗ್ಯಾವ ಇಲ್ರಿ? ಈಗ ಸ್ವಲ್ಪ ಆಗ್ಲತ್ತಾವ ಸರ್. ಏನೇನ್ ಆಗ್ಯಾವ್ರಿ? ಈಗ ಚರಂಡಿ ರಸ್ತೆ ಆಗ್ಲತ್ತಾವ ಸರ್. ಏನೇನ್ ಸಮಸ್ಯೆ ಅವ ನಿಮ್ ಊರೊಳಗ? ನಮ್ಮಲ್ಲಿ ನೀರಿನ ಸಮಸ್ಯೆ ಇದೆ ಸರ್, ಮತ್ತೆ ಲೈಟಿಂಗ್ ಸಮಸ್ಯೆ ಇದೆ ಸರ್, ಮತ್ತೆ ಚರಂಡಿ ಒಂದು ಸಮಸ್ಯೆ. ಈಗ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ಯಾವಲ್ಲ ನಿಮ್ಮ ಊರಾಗ? ನಮ್ಮ ರೈತ ಸಮಸ್ಯೆ 31 ಇದೆ ಸರ್. ಇವತ್ತ ಪೇಮೆಂಟ್ ಬರ್ತಾ ಇದೆ ಸರ್. ನನ್ನ ನದಿಯಲ್ಲಿ ಹೊಲ ಇದೆ ಸರ್, 20 ಎಕರೆ ಪೂರ ರಿವರ್ ಹೋಗ್ಯದ. 31 ತಾರೀಕಿಗೆ ಹಾಕ್ತಂದ್ರು, ಇನ್ನ ಪೇಮೆಂಟ್ ₹1 ಬಂದಿಲ್ಲ ಸರ್. 30ನೇ ತಾರೀಕು ಒಳಗ ಬರ್ತಾ ಅಂದಿದ್ರಂತಲ್ಲ? ಹಾ ಸರ್, ಅದೇ 31 ಬರ್ತಂದ್ರು ಇನ್ನ ಬಂದಿಲ್ಲ ಸರ್. ಅದೇ ನೋಡ್ಬೇಕು ಸರ್ ಮುಂದಿನ ದಿವಸ ಅಲ್ಲಿ. ಏನ್ ಅಭಿವೃದ್ಧಿ ಕೆಲಸಗಳಂತ ಏನಾಗಿಲ್ಲ? ಅಭಿವೃದ್ಧಿ ಆಯ್ತಾ ಇದೆ, ಸ್ವಲ್ಪ ಆಯ್ತಾ ಇದೆ ಸರ್. ನಾವೀಗ ಬಾಲ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕಟಕ್ ಚಿಂಚೋಳಿ ಗ್ರಾಮದಲ್ಲಿದ್ದೇವೆ. ಕಟಕ್ ಚಿಂಚೋಳಿ ಗ್ರಾಮದಲ್ಲಿ ಬರುವಂತಹ ಏನು ರೈತರ ಜಮೀನಿಗೆ ದಾರಿ ಇಲ್ಲ ಎನ್ನುವಂತಹ ಮಾತನ್ನು ಕೂಡ ಈಗ ರೈತರು ಹೇಳ್ತಾ ಇರುವಂತದ್ದು. ಸದ್ಯ ನಾನು ಈ ರೈತರ ಜಮೀನಿನ ಬಳಿ ಇದ್ದೀನಿ, ರೈತರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಈಶ್ವರ ಖಂಡ್ರೆ ಅವರು ನಿಮ್ಮ ಕ್ಷೇತ್ರ ಶಾಸಕರು. ಈಗ ನಿಮ್ಗೆ ರೈತರಿಗೆ ಹೋಗಾಕ ಬರಾಕ ಜಮೀನಿಗೆ ದಾರಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಈ ಕುರಿತ ಶಾಸಕರ ಗಮನಕ್ಕೆ ತಂದಿರೇ ಏನಿಲ್ಲ ಸರ್? ಇದು ಎಲ್ಲ ಲೆಟರ್ ಕೊಟ್ಟಿದ್ವಿ ಸರ್. ಮೊದಲೇ ಲೆಟರ್ ಅವ್ರಿಗೆ ಕೊಟ್ಟಿದ್ದೆವು, ಮತ್ತೆ MP ಅವ್ರ ಮಗನೇ ಅವ್ರಿಗೆ ಕೊಟ್ಟಿದ್ದೆವು, ಎಲ್ಲರಿಗೂ ಕೊಟ್ಟಿವಿ ಸರ್. ಯಾರು ಮಾಡ್ತಾ ಇಲ್ಲ ಸರ್. ನಮ್ಗೆ ಅದೇ ಅಂತೂ ಸರ್, ನಮ್ಮ ನೀರಾಗಿಂದ ಮಾಡ್ಕೊಂಡಂತಿಲ್ಲ. ಅಲ್ಲಿ ಮೇಲೆ ಎಲ್ಲ ರೈತರು ಕುಳ್ಳಾಗ್ತಾರೆ ಸರ್. ಅಲ್ಲಿ ಹಿಡ್ಕೊಂಡು ಮಾಡ್ಕೊಂಡ್ರೆ ರೋಡ್ ಐತೆ ಸರ್. ನಮ್ಮ ರೋಡಿನ ಭಾಳ ತ್ರಾಸ ಸರ್. ಸಚಿವರು ಎಲೆಕ್ಷನ್ ಟೈಮ್ದಾಗ ಏನು ಭರವಸೆ ಕೊಟ್ಟಿದ್ರೆ ಇದನ್ನ ಮಾಡ್ಕೊಡ್ತೇವೆ ಏನಂತ ಹಿಂಗೆ ಏನ್ರ? ನಾವು ಅವ್ರಿಗೆ ಅವಾಗೇನು ಕೇಳಿಲ್ಲ, ಆಮೇಲೆ ಭಾಳ ಸಲ ಕೇಳಿದೆವು. ರೋಡ್ ಮಾಡ್ಕೊಡ್ರಿ ಅಂದ್ರೆ ಎಲ್ಲರಿಗೂ ಕೇಳಿದೆ ಸರ್, ಮಾಡ್ಕೊಳ್ಳಾಗ್ತದೆ. ಈಶ್ವರ ಖಂಡ್ರೆ 2.5 ವರ್ಷದ ಅಭಿವೃದ್ಧಿ ಒಳಗ ವರ್ಷದೊಳಗ ಏನು ಅಭಿವೃದ್ಧಿ ಕೆಲಸ ಏನಾರ ಮಾಡ್ಯಾರ ಇಲ್ಲ? ಇಲ್ಲ ಸರ್, ನಮ್ಗೆ ಇದ್ದಿದೆ ಇದೊಂದೇ ಹದಿದೆ ಸರ್. ಇದು ಹದಿದೆ ಮಾಡಿಲ್ಲ ಸರ್. ಮತ್ತೆ ಯಾವ ಕೆಲಸ ಮಾಡ್ತಾರೆ ಸರ್ ಊರಾಗೆಲ್ಲ ಕೆಲಸ ಆಗಿದ್ದೇವ ಸ್ವಲ್ಪ. ಅಲ್ಲೇ ಮೊದಲಿನ ಪೀರಿಯಡ್ದಾಗ ಆಗಿದ್ದವ, ಈಗೇನು ಕೆಲಸ ಇಲ್ಲ. ಕರೆಂದ್ ಇದು ಕೆಲಸ ಒಂದದ ಮಾಡ್ತಾ ಇಲ್ಲ ಸರ್. ಮೇಜರ್ ಸಮಸ್ಯೆ ಇದು ಅದ, ಇದನ್ನ ನಿವಾರಣೆ ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಭಾಳ ದೊಡ್ಡ ಸಮಸ್ಯೆ ಸರ್. ಒಂದು 1000 ಎಕರೆ ಜಮೀನ್ ಅದ ಸರ್. ಇಲ್ಲಿ ಯಾರು ರಾಶಿ ತರ್ಲಕ್ ಆಗ್ತಾ ಇಲ್ಲ. ಈ ವರ್ಷ ಎಲ್ಲ ರಾಶಿ ತರ್ಲಕ್ಕ ಹಾದಿ ಇಲ್ದ ಕಡೆ ಎಲ್ಲ ಕೊಳತಲ್ಲೇ ಹೋಗಿ ಸರ್ ನೀರಿಗೆ. ಈಗ ಈಶ್ವರ ಖಂಡ್ರೆ ಅವರು ಸತ್ತದವ್ರು 4 ಬಾರಿ ಗೆದ್ದಾರಲ್ಲ, ಇದನ್ನ ನಿಮ್ಗೆ ಸಮಸ್ಯೆ ಬಗೆಹರಿಸಿಲ್ಲ ಸರ್. ಲೆಟರ್ ಕೊಟ್ಟಿದ್ವಿ, ಬೆಂಗಳೂರಿಗೆ ಹೋಗಿ ಲೆಟರ್ ಕೊಟ್ಟಿದ್ದೆವು, ದಿಲ್ಲಿಗೆ ಹೋಗಿ ಲೆಟರ್ ಕೊಟ್ಟಿದ್ದೆವು, ಕರೆ ಬಗೆಹರಿಸಿಲ್ಲ ಸರ್. ಏನ್ ಸಮಸ್ಯೆ ಆಗತ್ತೆ ನಿಮ್ಗೆ ಇಲ್ಲಿ? ಈಗ ಒಂದ್ 1000 ಎಕರೆ ಜಮೀನ್ ಅದ ಸರ್ ರೈತರದು. ಈಗ ನಾವು ರಾಶಿ ತರಬೇಕಾದ್ರೆ ತಲೆ ಮೇಲೆ ತರಬೇಕು. ಸತ್ತಿದ ಹೆಣ ಹೋಯ್ಬೇಕಪ್ಪ ಅಂದ್ರೆ ಅದು ಬೋಲ್ಡೇಜರ್ ಬುಟ್ಟ್ಯಾಗ ಹೋಗ್ಬೇಕಾಯ್ತದ ನೋಡ್ರಿ. ಇಲ್ತ ನಮ್ಮ ತಲೆ ಮೇಲೆ ಇಲ್ಲಿಂದ ಬೋಲ್ಡೇಜರ್ ಬುಟ್ಟ್ಯಾಗ ಹೋಗ್ಬೇಕಾಯ್ತು. ಅಂತ ಪರಿಸ್ಥಿತಿ ಇದೆ ಸರ್. ಏನಾರ 1 ಕಿಲೋಮೀಟರ್ ಪೂರ ನೀರವ, ನೀರಾಗಿಂದ ಹೋಗ್ಬೇಕು ನಾವು. ಈಗ ಏನ್ ಬಿ ಹೊಲದಾಗಿಂದ ರಾಶಿ ತರಬೇಕಪ್ಪ ಅಂದ್ರೆ ತಲೆ ಮೇಲೆ ಹೆಂಡ್ರು ಮಕ್ಕಳು ಕಟ್ಕೊಂಡು ತರಬೇಕು. 2.5 ವರ್ಷದಾಗ ಅಭಿವೃದ್ಧಿ ಕೆಲಸ ಮಾಡಕತ್ತಾರ ಇಲ್ಲ ಈಶ್ವರ ಖಂಡ್ರೆ ಸಾಹೇಬ್ರು? ಏನ್ ಸರ್ ಈಗ ಏನ್ ಅಭಿವೃದ್ಧಿ ಮಾಡೋದು? ಈಗ ನೋಡ್ರಿ, ಈಗ ಊರಾಗಿನ ಕೆಲಸ ಪಂಚಾಯತ್ ಮಾಡ್ಯದ. ಈಗ ಇಂಥದ್ದು ಧಮ್ಮನ್ ಕೆಲಸ ಏನದ ಮಾಡಿದ್ರೆ ಅಭಿವೃದ್ಧಿ ಸರ್. ಈಗ ನಿಮ್ಮ ಕ್ಷೇತ್ರದ ಶಾಸಕರು ಈಶ್ವರ ಖಂಡ್ರೆ ಅವರ
ಈಗ 2.5 ವರ್ಷ ಆಯ್ತು, ಏನ್ ಅಭಿವೃದ್ಧಿ ಕೆಲಸಗಳು ಏನಾರ ಆಗತ್ತಾವ ಇಲ್ರಿ? ಈಗ 2.5 ವರ್ಷ ಆಯ್ತಂತ ನಾವು ಹೇಳ್ತಾ ಇದೀವಿ. ಬರೀ ಗ್ಯಾರಂಟಿ ಯೋಜನೆಗಳಲ್ಲೇ ಅವ್ರು ಸಂಪೂರ್ಣ ಕಾಲ ಕಳೀಲತ್ತಾರ ಒಂದು ಸರ್ಕಾರ. ಇವತ್ತು ನಮ್ಮ ಕ್ಷೇತ್ರ ಶಾಸಕರು ಅದಾರ ಮತ್ತು ಅವ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ. ಆದ್ರೆ ಹಂಗೆ ಹೇಳ್ಕೊಳ್ಳೋ ರೀತಿಯಲ್ಲಿ ಏನು ಅಭಿವೃದ್ಧಿ ನಮ್ಗೆ ಗಮನಕ್ಕೆ ಬಂದಿಲ್ಲ. ಬರೀ ಆ ಗ್ಯಾರಂಟಿ ದುಡ್ಡು ಹೊತ್ಸೋದ್ರಲ್ಲೇ ಇವತ್ತು ಸರ್ಕಾರ ಅಲ್ಲೇ ಸಂಪೂರ್ಣ ಸಮಯ ಕಳೀತಾ ಇದೆ. ಇವತ್ತು ನಮ್ಮ ಈ ಒಂದು ಗ್ರಾಮ ಅಂತ ತೆಗೆದುಕೊಂಡಾಗ ಇವತ್ತೆಲ್ಲ ಒಂದು ಮುರಾರ್ಜಿ ಸ್ಕೂಲ್ ಬಂದಿತ್ತು ಅಪ್ರೂವಲ್ ಆಗಿ. ಆದ್ರೆ ಅದಕ್ಕೆಲ್ಲ ಒಂದ್ ಕಡೆ ಜಾಗ ಖರೀದಿ ಮಾಡಿ ಅದು ಶಾಲೆಗಳನ್ನ ಉಳಿಸ್ತಕ್ಕಂಥದ್ದು ಮಾಡಿಲ್ಲ. ಇವತ್ತೆಲ್ಲೋ ಭಾಲ್ಕಿ ನಗರದಲ್ಲಿ ಏನಂದ್ರೆ ಇವತ್ತು ಒಂದು ಪ್ರೈವೇಟ್ ಕಟ್ಟಡ ನಡೆಸ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪಶು ಆಸ್ಪತ್ರೆ ಇದೆ, ನಮ್ದು ಬಹಳ ದಿವಸ ಬೇಡಿಕೆ ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೇಕಂತೇಳಿ ಸುಮಾರು ಸರಿ ನಾವು ಮನೆ ಪತ್ರ ಕೊಟ್ಟಿದ್ದೀವಿ. ಮೊದಲು ನೀಡಿದ್ರು ಅವರೇ ಶಾಸಕರಿದ್ರು, ಈಗೂ ಅವರು ಶಾಸಕರು ಅದಾರೆ, ಉಸ್ತುವಾರಿ ಸಚಿವರು ಅದಾರೆ. ನಮ್ಗೆ ಸಮುದಾಯ ಆರೋಗ್ಯ ಕೇಂದ್ರ ಬೇಕು. ಯಾಕಂದ್ರೆ ಸುಮಾರು 30 ಹಳ್ಳಿಯ ಇವತ್ತು ರೋಗಿಗಳು ಈ ಆಸ್ಪತ್ರೆ ಬರ್ತಾರೆ. ದಿನನಿತ್ಯ ಸುಮಾರು 200 ಪೇಷಂಟ್ಗಳು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಆದ್ರೆ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲಾರ್ದ ಕಾರಣಕ್ಕೆ ಸರಿಯಾದ ಚಿಕಿತ್ಸೆ ಸಿಗ್ಲತ್ತಿಲ್ಲ. ಇದು ಎಲ್ಲೊಂದ್ ಕಡೆ ಅದು ನಾವು ಅವರು ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಅಂತಕ್ಕಂಥ ತೋರಿಸ್ಕೊಡ್ತೀವಿ. ನಾನೀಗ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಚಂದಾಪುರ ಗ್ರಾಮದಲ್ಲಿದ್ದೇನೆ. ಚಂದಾಪುರ ಗ್ರಾಮದಲ್ಲಿ ಶಾಸಕರಾಗಿರುವಂತಹ ಸಚಿವ ಈಶ್ವರ ಖಂಡ್ರೆ ಅವರು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಇಲ್ಲಿನ ಜನರಿಗೆ ನೀಡಿದಂತಹ ಭರವಸೆಗಳನ್ನ ಈಡೇರಿಸುವಂತ ಕೆಲಸಕ್ಕೆ ಸಚಿವ ಖಂಡ್ರೆ ಅವರು ಮುಂದಾಗಿದ್ದಾರೆ ಅನ್ನೋದನ್ನ ಈ ಗ್ರಾಮಸ್ಥರಿಂದ ಕೇಳೋಣ. ಸರ್, ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗೈತಿ, ಇಷ್ಟೇನದು ಮುಂದೆ ಅವ್ರು ಮಾಡ್ತಾರ, ಅವ್ರ ಮೇಲೆ ನಂಬಿಕೆ ಇದೆ. ಸಾಗರ್ ಖಂಡ್ರೆನು ಒಳ್ಳೆಯವ್ರು ಇದ್ದಾರೆ, ಮಾಡ್ತಾರೆ. ಇಷ್ಟು ಬಟ್ ಇರೋದು ನಾಲಿ ಅಂತರ ಜಾಸ್ತಿ ಇದು ಇಲ್ಲ, ಡೆವಲಪ್ಮೆಂಟ್ ಗಲೀಜ್ ಇದೆ. ನೀರಿನ ಸಮಸ್ಯೆ ಇದೆಲ್ಲ ಕರೆಕ್ಟ್ ಅವ? ಹಾ ಕರೆಕ್ಟ್ ಅವ. ಏನ್ ಸಮಸ್ಯೆ ಅವ ನಿಮ್ ಊರೊಳಗ? ಎಲ್ಲಾರೈತು ಚಂದಾಪುರದಾಗ ಏನು ಇಲ್ಲ, ಕೆಲವು ಊರಲ್ಲಿ ಇರ್ತವೆ, ಇರಂಗಂತೂ ಇಲ್ಲ. ಕಾಲುವೆನೇ ಇಲ್ಲ, ಕಾಲುವೆ ಮಾಡಿಸೋದು. ಈಗ ಗ್ರಾಮಸ್ಥರ ಸಮಸ್ಯೆ ಅಂತ ಹೋದಾಗ ಏನಾರ ಸಮಸ್ಯೆ ಇಟ್ಕೊಂಡು ಹೋದಾಗ ಸಚಿವರೆಲ್ಲ ಸಿಗ್ತಾರ ನಿಮ್ಗ? ಬರ್ತಾರಲ್ಲ ಇಲ್ಲಿ ಈಶ್ವರ ಖಂಡ್ರೆ ಬರ್ತಾರ. ಈಗ ನಿಮ್ ಊರಾಗ ಏನೇನು ಸಮಸ್ಯೆ ಅವರಿ? ಒಂದೇ ಕಾಲುವೆ ಮೇನ್ ಪಾಯಿಂಟ್ ಕಾಲುವೆ ಇಲ್ಲ ಸರ್. ಎಲ್ಲ ಚಂದ ಮಾಡ್ತಾರೆ ಈಶ್ವರ ಖಂಡ್ರೆ. ಈಗಾರ ಸಾಗರ್ ಖಂಡ್ರೆ ಬಂದಾರ, ಅವ್ರಿಗೆ ಭಾಷಣ ಬರಲ್ ಬೇಕಾರೆ ಕರೆಕ್ಟ್ ಒಳ್ಳೆಯರ. ಈಗ ರಸ್ತೆ ಮತ್ತೆ ನಾಲಿ ಎಲ್ಲ ಸರಿ ಅವೇನಿಲ್ಲ ರಸ್ತೆಗಳು? ಸರ್ ರಸ್ತೆಗಳು ಸರಿಯಾಗವ, ಊರಾಗ ಎಲ್ಲ ತಲ್ ಸರಿಯಾಗವ. ಓನ್ಲಿ ನಾಲಿ, ಓನ್ಲಿ ನಾಲಿ. ನಮ್ಮಲ್ಲೆಲ್ಲ ಕೆಲಸ ಅಭಿವೃದ್ಧಿ ಆಗಿದೆ ರೀ. ಎಲ್ಲ ಗರೀಬರು ಏನದಂದ್ರೆ ಅವ್ರ ಗರೀಬರು ದೇವ್ ತಾಯಿ ತಂದೆ ಇದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾರ್ರಿ ನಮ್ಮಲ್ಲಿ, ಹಂಗೇನಿಲ್ಲ. ಈ ಯಾವುದೋ ಏನಂದ್ರೆ ನಮ್ಮ ಊರಿಗೆ ಅಂತೂ ಒಟ್ಟು ಎಲ್ಲ ನಮ್ಮ ಏರಿಯಾದಾಗ ಎಷ್ಟು ಭೀ ಹಳ್ಳಿ ಅವ, ನಮ್ಮ ನೆಟ್ವರ್ಕ್ ಸರ್ಕಲ್ ಎಲ್ಲ ಕೆಲಸ ಮಾಡ್ತಾರೆ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಏನು ಸರ್, ಈಗ ಗರೀಬರು ತಾಯಿ ತಂದೆ ಹರೊಬ್ಬರಿಗೆ ಮನೆ ಇಲ್ದವ್ರಿಗೆ ಗುಡಿಸಲು ಮನೆಗಳಿದ ಅವ್ರು ಮುಕ್ತ ಮಾಡ್ಯಾರ. ಎಲ್ಲ ಗುಡಿಸಲು ಮನೆಗಳು ಎಲ್ಲರಿಗೆ ಎಲ್ಲ ಮನೆ ಕಟ್ಟಿ ಇದು ಮಾಡ್ಯಾರ. ಅಭಿವೃದ್ಧಿ ಕೆಲಸ ಯಾವ ಮಾಡ್ತಾರೆ. ನಾನೀಗ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಕೊಟ್ಗ್ಯಾಳ ಗ್ರಾಮದಲ್ಲಿದ್ದೇನೆ. ಕೊಟ್ಗ್ಯಾಳ ಗ್ರಾಮದಲ್ಲಿರುವಂತಹ ಜನರನ್ನ ಮಾತಾಡ್ಸೋಣ. ಇಲ್ಲಿನ ಜನರಿಗೆ ಸಚಿವ ಈಶ್ವರ ಖಂಡ್ರೆ ಅವರು ಏನೆಲ್ಲ ಭರವಸೆ ನೀಡಿದ್ರು, ಆ ಭರವಸೆಯನ್ನ ಈಡೇರಿಸುವಂತ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದನ್ನ ಸರ್, ಈಗ ನಿಮ್ಮ ಕ್ಷೇತ್ರ ಶಾಸಕರು ಈಗ ಸಚಿವರು ಕೂಡ ಆಗಿದ್ದಾರೆ, ಈಶ್ವರ ಖಂಡ್ರೆ ಅವರು ಇದ್ದಾರೆ. ಏನ ಡೆವಲಪ್ಮೆಂಟ್ ಕೆಲಸ ಹೆಂಗ್ ಮಾಡ್ಯಾರ? ಮಾಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ಮಾಡ್ಯಾರ, ಇಲ್ಲ ನಾಲಿ ಮಾಡ್ಯಾರ, ಎಲ್ಲ ಕೆಲಸ ಮಾಡತ್ತಾರ. ಹೋದ ತಕ್ಷಣ ಎಲ್ಲ ಸ್ಪಂದನ ಕೊಡ್ತಾರ. ಈಗ ನಿಮ್ಮ ಕ್ಷೇತ್ರ ಶಾಸಕರು ಈಶ್ವರ ಖಂಡ್ರೆ ಅವರ ಸತತವಾಗಿ ಗೆದ್ದಾರ, ಮತ್ತೊಂದು ಈ ಬಾರಿ 2.5 ವರ್ಷ ಈಗ ಸಚಿವರಾಗಿ ಅಧಿಕಾರ ನಡೆಸತ್ತಾರ. ಏನ್ ಅಭಿವೃದ್ಧಿ ಕೆಲಸ ಮಾಡಾಕತ್ತಾರ ಹೆಂಗ್ರಿ? ಸರ್, ಈಶ್ವರ್ ಖಂಡ್ರೆ ಅವರು 4ನೇ ಸರ ಗೆದ್ದ ಕಸಿ ಬಹಳಷ್ಟು ಜನದ ಅಭಿವೃದ್ಧಿ ಕೆಲಸ ಏನದ ಮಾಡ್ತಾ ಇದ್ದಾರೆ. ಅದ್ರಾಗ ಎರಡು ಮಾತೇ ಇಲ್ಲ. ಯಾಕಂತಂದ್ರ ನಾವು ನೋಡ್ತಾ ಇದ್ದೇವು, ಹಿಂದಿದ್ ಬಿ ನೋಡಿದ್ದೆವು, ಈಗ ಬಿ ನೋಡ್ತಾ ಇದ್ದೇವು. ಅವ್ರೇನದ ಡೇ ನೈಟ್ ಯಾರು ಜನರು ಹೋದ್ರೂ ಕೂಡ ರಾತ್ರಿ 1 ಆಗ್ಲಿ 2 ಆಗ್ಲಿ ಒಂದೊಂದ್ಸಲ 2 ಗಂಟೆಗೆ ಹೋಗಿದ್ದೆವು, ಹೋದ್ರೂ ಕೂಡ ನಮಗೆ ಮಾತಾಡಿ ಅವ್ರ ಮನೆಯಾಗ ಹೋಗ್ಯಾರ. ಯಾರು ಜನರಲ್ಲಿ ಮನ್ಯಾಗ ಕೂಡ್ತಾರಲ್ಲ ಅವ್ರ ಕಡೆ ಕಾಯ್ಕೋತು, ಅವ್ರೇನದ ಮನೆಯಾಗ ಹೋಗ್ಬೇಕಾದ್ರೆ ಅವ್ರಿಗೆಲ್ಲ ಮಾತಾಡಿ ಸ್ಪಂದನೆ ಮಾಡಿ ಯಾರ ವಿಚಾರಗಳು ಯಾರ ಕೆಲಸ ಏನದ ಅವ್ರಿಗೆ ಮಾತಾಡಿ ಏನದ ಒಳಗಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಭಿವೃದ್ಧಿ ಬರೆದಾಗ ಮತ್ತು ಅವ್ರು ಬರೆದಾಗ ನಮಗೆ ಬಹಳಷ್ಟು ಏನದ ಹೆಮ್ಮೆ ಅದ. ಈಗ ಚುನಾವಣಾ ಸಮಯದಾಗ ನಿಮ್ಮೂರಿಗೆ ಏನು ಭರವಸೆ ಕೊಟ್ಟಿದ್ರು, ಆ ಭರವಸೆ ಈಡೇರಿಸ್ಯಾರ ಹೆಂಗ್ರಿ? ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದಂತ ಭರವಸೆಗಳು ರೋಡು ನಾಲಿ ಇವೆಲ್ಲ ಮಾಡ್ತಾ ಅಂತ ಹೇಳಿದ್ರು. ಅವೆಲ್ಲ ಆಲ್ರೆಡಿ ಇಟ್ಟಾರ. ಈ ಸದ್ಯ ಏನದ ನಾವೇನದ ರೋಡ್ ಏನದ ಮಾಡ್ತಾ ಇದ್ದೇವು, ಮಾಡಿಸ್ತಾ ಇದ್ದಾರ. ಮತ್ತು ಅವ್ರು ಏನು ಆಶ್ವಾಸನೆ ಕೊಟ್ಟಾರ ಅವು ಎಲ್ಲ ಏನದ ಮಾಡ್ತಾ ಇದ್ದಾರ ಅಂತ ಹೇಳಿ ಕಸಿ ನನ್ನ ಗಮನಕ್ಕೆ ಏನದ ಅದ ಸರ್. ಗ್ರಾಮಸ್ಥರ ಸಮಸ್ಯೆ, ಊರಿನ ಸಮಸ್ಯೆ ಇಟ್ಕೊಂಡು ಹೋದ್ರ 8 ಮಂದಿ ಹೋಗ್ರಿ ಸರ್, ನಿಮ್ ಸಮಸ್ಯೆ ಆಗಿಂದಾಗೆ ಬಗೆಹರಿಸ್ತಾರ ಅವ್ರು. ಊರ್ದಾರ ನಮ್ಮಲ್ಲಿ ಹಿಂಗೆ ಅದರ್ ಸರ್ ಅಂತ ಹೋಗ್ರಿ ನೀವು, ಬರೋಬ್ಬರಿ ಆಗೋತ್ತಿಂದನೇ ನಿಮ್ ದಂಧೆ ಓಕೆ ಹೇಳಿ ಕಳಿಸ್ತಾರ ಸರ್. ಮತದಾರರು ಬೀದರ್ದಾಗ ಹೆಚ್ಚಿಗೆ ಸಿಗಲ್ಲ, ಬೆಂಗಳೂರಾಗ ಇರ್ತಾರಂತಾರಲ್ಲ? ಇಲ್ಲ ಸರ್, ಬೆಂಗಳೂರಾಗ ಅಲ್ಲಿ 15 ದಿನ ಇಲ್ಲ 15 ದಿವಸ ಇರ್ತಾರ, ಅಲ್ಲಿ 15 ಇಲ್ಲ 15 ಅಲ್ಲಿ ಬಿ ಕೆಲಸ ಇರ್ತಾವಲ್ಲ ಅವ್ರು. ಮತ್ತು ನಿಮ್ಮಲ್ಲಿ ಏನು ಬಿ ಯಾರೆಲ್ಲ ಡೆತ್ ಆಗ್ಯಾರ ಬೇಕಾಗಿನವ್ರು ಅಂದ್ರೆ ಅವಾಗ ಬೆಂಗಳೂರಿಗೆ ಇದ್ರಿ ಬರ್ತಾರೆ.
ನಾನೀಗ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ತೇಗಂಪುರ ಗ್ರಾಮದಲ್ಲಿದ್ದೀನಿ. ತೇಗಂಪುರ ಗ್ರಾಮದ ಜನರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ನಿಮ್ಮ ಶಾಸಕರು ಈಶ್ವರ್ ಖಂಡ್ರೆ ಅವರು ಏನ್ ಅಭಿವೃದ್ಧಿ ಮಾಡ್ಯಾರಿ ಅಧಿಕಾರಕ್ಕೆ ಬಂದ್ಮೇಲೆ? ಈಶ್ವರ್ ಖಂಡ್ರೆ ಅವರು ನಮ್ಮ ತೇಗಂಪುರಕ್ಕೆ 4 ಕೋಟಿ ರೂಪಾಯಿ ರೋಡ್ ಮಾಡ್ಯಾರ. ತೇಗಂಪುರ ಟು ಜೈನಪುರ ಮಹಾದೇವ್ ಮಂದಿರದು 2 ಕೋಟಿ ರೂಪಾಯಿ ರೋಡ್ ಮಾಡ್ಯಾರ. ಊರಾಗ 4 ಕೋಟಿ ರೂಪಾಯಿ CC ರೋಡ್ ನಾಲಿ ಇಕ್ಕ್ಯಾರ. ನಮ್ಗೆ ಏನು ಕೆಲಸ ಕೇಳಿದ್ರು ಈಶ್ವರ್ ಖಂಡ್ರೆ ಕೊಡ್ತಾರೆ. ತಾಂಡದಲ್ಲಿ ಒಂದು ಬೋರ್ ಇದ್ದಿಲ್ಲ, ಬೋರ್ ಹೊಡ್ಕೊಟ್ರ ಆಗಿನಾಗೆ. ನಾವು ಏನು ಹೇಳಿದ್ರು ಈಶ್ವರ್ ಖಂಡ್ರೆ ಮಾಡ್ತಾರ, ಡೆವಲಪ್ ಮಾಡ್ಯಾರ ಅವ್ರು. ಅವ್ರಿಂದ ನಮಗೆಲ್ಲ ಸರಿಯಾಗ್ಯಾವ. ಅವ್ರಿಂದ ಯಾವುದೂ ನಮ್ಗೆ ನಷ್ಟ ಆಗಿಲ್ಲ. ನಾವು ಏನು ಹೇಳಿದ್ರು ಇವತ್ತಿನ ಚೆನ್ನಾಗಿ ಮಾಡ್ಯಾರ ಅವ್ರು. ಹಾಂ, ನಮ್ಮಲ್ಲ ಭಾಳ ಡೆವಲಪ್ ಆಗ್ಯಾವ. 4 ಬಾರಿ ಸತತವಾಗಿ ಗೆದ್ದಾರು. ಏನ್ 4 ವರ್ಷದ ಏನ ಅಭಿವೃದ್ಧಿ ಚಲೋ ಆಗತ್ತವ? ಹಾಂ, ಚಲೋ ಹೇಳೋದು ನಮ್ಮಲ್ಲಿ, ಚಲೋ ಹೇಳೋದು. 4 ವರ್ಷ ಐತಿ ಹೇಳೋದು. ಚುನಾವಣಾ ಸಮಯದಾಗ ಬಂದು ಭರವಸೆ ಕೊಟ್ಟಿರ್ತಾರ, ಆ ಭರವಸೆ ಈಡೇರ್ಸತ್ತಾರ ಇಲ್ಲ? ಎಲ್ಲರೂ ಕೊಟ್ಟಿರ್ತಾರ. ಅವ್ರು ಬರ್ಸಾರ, ಇವರು ಎಲ್ಲ ಭರವಸೆ ಕೊಡ್ತಾರ. ಪೇಪರ್ದಾಗ ಇರ್ತದೆ ಎಲ್ಲ, ಮಾಡೋದೇನ್ ಬಿಡ್ರಿ. ಹಾ, ಊರಾಗಿರಲ್ಲ ಅಷ್ಟೇ. ಏನ್ ಮಾಡಿಲ್ಲ, ಏನಿಲ್ಲ ಎಲ್ಲ. ಇದಿಷ್ಟು ಬಾಲ್ಕಿ ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳದ ಮಾತು. ಸಚಿವ ಈಶ್ವರ್ ಖಂಡ್ರೆ ಕಾರ್ಯವೈಖರಿಯ ಕುರಿತಾಗಿ ಕ್ಷೇತ್ರದ ಮತದಾರರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಕ್ಷೇತ್ರದ ಜನತೆಯ ಸಮಸ್ಯೆಗೆ ಸ್ಪಂದನೆ ನೀಡುತ್ತಾರೆ, ಜೊತೆಗೆ ಜನರ ಕೈಗೂ ಕೂಡ ಸಿಗ್ತಾರೆ ಎನ್ನುವಂತ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಕ್ಷೇತ್ರದಲ್ಲಿರುವಂತಹ ರೈತರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ಸಚಿವ ಈಶ್ವರ್ ಖಂಡ್ರೆ ಮಾಡ್ಲಿ ಎನ್ನುವಂತ ಒತ್ತಾಯವನ್ನ ಕ್ಷೇತ್ರದ ಮತದಾರರು ಮಾಡಿರುವಂತದ್ದು. ಕ್ಯಾಮರಾಮನ್ ಶರಣು ಜೊತೆ ಶಿವಾನಂದ, ನ್ಯೂಸ್ ಫಸ್ಟ್ ಬಾಲ್ಕಿ.